ನಮಸ್ಕಾರ. ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯುಪಿಐ ಪೇಮೆಂಟ್ ವಲಯಕ್ಕೆ ಕಾಲಿಡಲಿರುವ ಜಿಯೋ. ಫೆಬ್ರವರಿಯಲ್ಲಿ ವೆಜ್ ಫುಡ್ 7% ದುಬಾರಿ. ಐಟಿ ಇಲಾಖೆಯು ತೆರಿಗೆದಾರರಿಗೆ ಅಲರ್ಟ್ ಮೆಸೇಜ್ ಮತ್ತು ಇಮೇಲ್ ಕಳಿಸಿದ್ದು ಯಾಕೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ಭಾರತ ಹಾಗೂ 4 ದೇಶಗಳು ವ್ಯಾಪಾರ ವಹಿವಾಟು ಉತ್ತೇಜನಕ್ಕಾಗಿ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಅಂದರೆ FTAಗೆ ಸಹಿ ಹಾಕಿವೆ. ಫ್ರೀ ಟ್ರೇಡ್ ಎಗ್ರಿಮೆಂಟ್ ಪ್ರಕಾರ ಭಾರತ ಮತ್ತು 4 ದೇಶಗಳ ಯುರೋಪಿಯನ್ ಆರ್ಗನೈಸೇಷನ್ EFTA ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ FTAಗೆ ಸಹಿ ಹಾಕಿವೆ. ಹೂಡಿಕೆ ಮತ್ತು ವ್ಯಾಪಾರ ವೃದ್ಧಿಗೆ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ EFTA ಭಾರತದಲ್ಲಿ 15 ವರ್ಷಗಳಲ್ಲಿ ಸುಮಾರು $100 ಬಿಲಿಯನ್ ಹೂಡಿಕೆ ಮಾಡಲಿದೆ. ಇದು ಸುಮಾರು 10 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಐಸ್ಲ್ಯಾಂಡ್, ಲಿಚೆನ್ಸ್ಟೈನ್, ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ EFTA ಸದಸ್ಯರಾಗಿದ್ದಾರೆ. ಈ ಒಪ್ಪಂದದಿಂದಾಗಿ ಯುರೋಪಿನ ಸರಕುಗಳು ಭಾರತದಲ್ಲಿ ಅಗ್ಗವಾಗಿ ದೊರೆಯಲಿವೆ. ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಆಮದು ಸುಂಕವಿಲ್ಲದಿದ್ದರೆ ದರ ಕಡಿಮೆಯಾಗುತ್ತೆ. ಇನ್ನು ಭಾರತೀಯರು ಉತ್ತಮ ಗುಣಮಟ್ಟದ ಸ್ವಿಸ್ ಉತ್ಪನ್ನಗಳಾದ ವಾಚು, ಚಾಕೊಲೇಟ್, ಬಿಸ್ಕತ್ಗಳನ್ನು ಕಡಿಮೆ ಬೆಲೆಗೆ ಖರೀದಿಸುವುದಕ್ಕೆ ಸಾಧ್ಯ ಆಗುತ್ತೆ. ಭಾರತೀಯ ಉತ್ಪನ್ನಗಳು ಕೂಡ ಈ ದೇಶಗಳಿಗೆ ಸುಲಭವಾಗಿ ರಫ್ತಾಗುತ್ತೆ. UPI ಪೇಮೆಂಟ್ ವಲಯಕ್ಕೆ ಕಾಲಿಡಲಿರುವ ಜಿಯೋ. ಭಾರತೀಯ ಟೆಲಿಕಾಂ ವಲಯದ ದೊಡ್ಡ ಸಂಸ್ಥೆ ಜಿಯೋ ಈಗ UPI ಪೇಮೆಂಟ್ ವಲಯಕ್ಕೆ ಪ್ರವೇಶ ಮಾಡುವುದಕ್ಕೆ ನಿರ್ಧರಿಸಿದೆ. ಈ ವಿಭಾಗದಲ್ಲಿ ಜಿಯೋ ಎಂಟರ್ ಆದರೆ ಪೇಟಿಎಂ ಮತ್ತು ಫೋನ್ಪೇನಂತಹ ದೊಡ್ಡ ಸಂಸ್ಥೆಗಳಿಗೆ ಕಠಿಣ ಸ್ಪರ್ಧೆ ಎದುರಾಗಲಿದೆ. ಜಿಯೋ ರಿಟೇಲ್ ಸ್ಟೋರ್ಗಳಲ್ಲಿ ಜಿಯೋ ಸೌಂಡ್ ಬಾಕ್ಸ್ ಕೊಡುವುದಕ್ಕೆ ಈಗಾಗಲೇ ಪ್ರಾರಂಭಿಸಲಾಗಿದೆ. ಇದು ಪೇಟಿಎಂ ಸೌಂಡ್ ಬಾಕ್ಸ್ಗೆ ನೇರ ಸ್ಪರ್ಧೆಯನ್ನು ಒಡ್ಡಲಿದೆ. ಜಿಯೋ ಪೇ ಆ್ಯಪ್ ಸರ್ವಿಸ್ಗೆ ಸೌಂಡ್ ಬಾಕ್ಸ್ ಸೇರ್ಪಡೆಯಾದರೆ UPI ಪೇಮೆಂಟ್ ವಲಯದಲ್ಲಿ ಕಂಪನಿಯ ಪ್ರಾಬಲ್ಯ ಹೆಚ್ಚಾಗುತ್ತೆ. ಪೇಟಿಎಂ, ಫೋನ್ಪೇ ಮತ್ತು ಗೂಗಲ್ ಪೇ ಈಗಾಗಲೇ ಈ ವಿಭಾಗದಲ್ಲಿ ಮಹತ್ವದ ಪಾಲನ್ನು ಹೊಂದಿವೆ. ಆದಾಗ್ಯೂ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ವಿರುದ್ಧ RBI ಕ್ರಮ ಕೈಗೊಂಡ ನಂತರ ಪೇಟಿಎಂಗೆ ಭಾರಿ ಹೊಡೆತ ಬಿದ್ದಿದೆ. ಪ್ರಸ್ತುತ ಜಿಯೋ ಸೌಂಡ್ ಬಾಕ್ಸ್ ಮೂಲಕ ಒಂದು ದೊಡ್ಡ ಪ್ರಯೋಗವನ್ನು ಪ್ರಾರಂಭ ಮಾಡಿದೆ. ಬೈಜು ಉದ್ಯೋಗಿಗಳಿಗೆ ಸಂಬಳ ಯಾವಾಗ? ಸಂಕಷ್ಟಕ್ಕೆ ಸಿಲುಕಿರುವ ಎಡ್ಟೆಕ್ ಕಂಪನಿ ಬೈಜೂಸ್ ತನ್ನ ಉದ್ಯೋಗಿಗಳಿಗೆ ಸ್ವಲ್ಪ ಸಂಬಳ ನೀಡಿದ್ದು ಉಳಿದ ವೇತನ ನೀಡಲು ಸ್ವಲ್ಪ ಸಮಯ ಕೊಡಿ ಎಂದು ಕಂಪನಿ ಕೇಳಿದೆ. ಬೈಜು ಅವರ ಈ ನಿರ್ಧಾರದಿಂದ ಉದ್ಯೋಗಿಗಳಿಗೆ ಕೊಂಚ ನೆಮ್ಮದಿ ಸಿಗಲಿದೆ. ಉದ್ಯೋಗಿಗಳಿಗೆ ಪತ್ರ ಬರೆದು ಸ್ವಲ್ಪ ಸಮಯಾವಕಾಶ ಕೊಡುವಂತೆ ಕೇಳಿದೆ. ಉದ್ಯೋಗಿಗಳಿಗೆ ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ ಕಂಪನಿ, ರೈಟ್ಸ್ ಇಶ್ಯೂ ಇಂದ ಬಂದ ಹಣ ನಮ್ಮ ಕೈಗೆ ಸಿಕ್ಕ ತಕ್ಷಣ ನಾವು ಎಲ್ಲರಿಗೂ ಬಾಕಿ ಇರುವ ವೇತನವನ್ನು ಸಹ ಪಾವತಿಸುತ್ತೇವೆ ಎಂದು ಹೇಳಿದೆ. ಪ್ರಸ್ತುತ ಬೈಜೂಸ್ನಲ್ಲಿ ಸುಮಾರು 20,000 ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ. ಫೆಬ್ರವರಿಯಲ್ಲಿ ಸಸ್ಯಾಹಾರಿ ಪದಾರ್ಥ 7% ದುಬಾರಿ. ಈರುಳ್ಳಿ ಮತ್ತು ಟೊಮೆಟೊ ಬೆಲೆ ಏರಿಕೆಯಿಂದಾಗಿ ಫೆಬ್ರವರಿಯಲ್ಲಿ ಒಂದು ವೆಜ್ ಊಟ %7 ದುಬಾರಿಯಾಗಲಿದೆ. ಆದರೆ ಕೋಳಿ ಮಾಂಸದ ದರ ಇಳಿಕೆಯಿಂದಾಗಿ ನಾನ್ ವೆಜ್ ಊಟದ ಬೆಲೆ %9 ಕಡಿಮೆಯಾಗಿದೆ. ಈ ಹಿಂದೆ ಜನವರಿಯಲ್ಲೂ ಇದೇ ಟ್ರೆಂಡ್ ಇತ್ತು. ಕ್ರಿಸಿಲ್ ಪ್ರಕಾರ ಫೆಬ್ರವರಿಯಲ್ಲಿ ಸಸ್ಯಾಹಾರಿ ಊಟದ ಬೆಲೆ ₹27.5ಗೆ ತಲುಪಿತ್ತು. ಒಂದು ವರ್ಷದ ಹಿಂದೆ ಅದು $25.60 ಆಗಿತ್ತು. ಈ ಅವಧಿಯಲ್ಲಿ ಈರುಳ್ಳಿ ಬೆಲೆ %29 ಮತ್ತು ಟೊಮೆಟೊ ಬೆಲೆ %38 ಏರಿಕೆಯಾಗಿದೆ. ಆದರೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಊಟದ ಬೆಲೆಯಲ್ಲಿ ಕೊಂಚ ಇಳಿಕೆಯಾಗಿದೆ. ಮಾಂಸಾಹಾರ ಊಟದ ಬೆಲೆ ವರ್ಷದ ಹಿಂದೆ $59.20ಗೆ ಹೋಲಿಸಿದರೆ ಈ ವರ್ಷದ ಫೆಬ್ರವರಿಯಲ್ಲಿ ₹54ಗೆ ಇಳಿದಿದೆ. ಈ ವರ್ಷದ ಜನವರಿಯಲ್ಲಿ ₹52 ಇತ್ತು. ಆ ಅವಧಿಗೆ ಹೋಲಿಸಿದರೆ ₹2 ಹೆಚ್ಚಾಗಿದೆ. ಐಟಿ ಇಲಾಖೆಯ ತೆರಿಗೆದಾರರಿಗೆ ಅಲರ್ಟ್ ಮೆಸೇಜ್ ಮತ್ತು ಇಮೇಲ್ ಕಳಿಸಿದ್ದು ಯಾಕೆ? ಆದಾಯ ತೆರಿಗೆ ಇಲಾಖೆ ಈ ಅಭಿಯಾನ ಪ್ರಾರಂಭ ಮಾಡಿದೆ. ಪ್ರಸ್ತುತ ಹಣಕಾಸು ವರ್ಷ 2023-24ರಲ್ಲಿ ಟ್ಯಾಕ್ಸ್ ಪೇ ಮಾಡಿದವರ ಟ್ರಾನ್ಸಾಕ್ಷನ್ನಲ್ಲಿ ಹೋಲಿಕೆ ಆಗದಿದ್ದರೆ ಅಂಥವರಿಗೆ ಇಮೇಲ್ಗಳು ಮತ್ತು ಮೆಸೇಜ್ಗಳನ್ನು CBDT ಕಳಿಸುತ್ತಿದೆ. ಇದರಿಂದ ಜನ ತಮ್ಮ ತೆರಿಗೆಯನ್ನು ಪುನಃ ಲೆಕ್ಕಾಚಾರ ಮಾಡಿಕೊಳ್ಳಬಹುದು ಮತ್ತು ಮಾರ್ಚ್ 15ರ ಮೊದಲು ತಮ್ಮ ಮುಂಗಡ ತೆರಿಗೆಯನ್ನು ಜಮಾ ಮಾಡಬಹುದು. ಆದಾಯ ತೆರಿಗೆ 2023-24ನೇ ಹಣಕಾಸು ವರ್ಷಕ್ಕೆ ಮುಂಗಡ ತೆರಿಗೆಯನ್ನು ಠೇವಣಿ ಮಾಡುವುದಕ್ಕೆ ಮಾರ್ಚ್ 15 ಕೊನೆಯ ದಿನಾಂಕ ಎಂದು ಇಲಾಖೆ ನಿಗದಿಪಡಿಸಿದೆ. ಯಾವುದೇ ವ್ಯಕ್ತಿ ತೆರಿಗೆಯನ್ನು ಕಟ್ಟಬೇಕಿದ್ದರೆ ಅಪ್ಡೇಟೆಡ್ ರಿಟರ್ನ್ ಸಲ್ಲಿಸಿ ಬಡ್ಡಿ ಜೊತೆಗೆ ಟ್ಯಾಕ್ಸ್ ಡೆಪಾಸಿಟ್ ಮಾಡಬಹುದು ಎಂದು ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಬರಲಿದೆ ವಂದೇ ಭಾರತ್ನ ಸ್ಲೀಪರ್ ಆವೃತ್ತಿ. ಜನರ ಅಚ್ಚುಮೆಚ್ಚಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಈಗ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವಂದೇ ಭಾರತ್ನ ಸ್ಲೀಪರ್ ಕೋಚನ್ನು ಮಾರ್ಚ್ 9ರಂದು ಬೆಂಗಳೂರಿನಲ್ಲಿ BEMLನಲ್ಲಿ ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನಲ್ಲಿ ಅನಾವರಣಗೊಳಿಸಲಿದ್ದಾರೆ. BEML ರಕ್ಷಣಾ ಸಚಿವಾಲಯದ ವ್ಯಾಪ್ತಿಗೊಳಪಟ್ಟಿದ್ದು ರಕ್ಷಣೆ, ಬಾಹ್ಯಾಕಾಶ, ಗಣಿಗಾರಿಕೆ, ನಿರ್ಮಾಣ, ರೈಲು ಮತ್ತು ಮೆಟ್ರೋದಂತಹ ವಿವಿಧ ಕ್ಷೇತ್ರಗಳಲ್ಲಿ ಉತ್ಪನ್ನಗಳನ್ನು ತಯಾರಿಸುತ್ತದೆ. ಇದು 10 ವಂದೇ ಭಾರತ್ ಸ್ಲೀಪರ್ ರೈಲು ಸೆಟ್ಗಳನ್ನು ತಯಾರಿಸುವ ಒಪ್ಪಂದವನ್ನು ಪಡೆದುಕೊಂಡಿದೆ. ಚೇರ್ ಕಾರ್, ಸ್ಲೀಪರ್ ಮತ್ತು ಮೆಟ್ರೋ ಎಂಬ 3 ಆವೃತ್ತಿಗಳು ವಂದೇ ಭಾರತ್ ರೈಲಿನಲ್ಲಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ನೇಪಾಳದಲ್ಲಿ UPI ಜಾರಿ. UPI ಈಗ ನೆರೆಯ ರಾಷ್ಟ್ರ ನೇಪಾಳದಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. NPCI ಅಧಿಕೃತ ಹೇಳಿಕೆಯಲ್ಲಿ UPI ಬಳಕೆದಾರರು QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ನೇಪಾಳಿ ವ್ಯಾಪಾರಿಗಳಿಗೆ ಪೇಮೆಂಟ್ ಮಾಡಬಹುದು ಎಂದು ಹೇಳಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ NPCI
ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಮತ್ತು ನೇಪಾಳದ ಅತಿದೊಡ್ಡ ಪಾವತಿ ನೆಟ್ವರ್ಕ್ ಫೋನ್ಪೇ ಪೇಮೆಂಟ್ ಸರ್ವಿಸ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದರ ಅಡಿಯಲ್ಲಿ ನೆರೆಯ ದೇಶದಲ್ಲಿ ಯುಪಿಐ ಮೂಲಕ ಪೇಮೆಂಟ್ ಪ್ರಾರಂಭವಾಗಿವೆ. ಅದರ ಮೊದಲ ಹಂತದಲ್ಲಿ ಭಾರತೀಯ ಬಳಕೆದಾರರು ಯುಪಿಐ ಇರುವ ಆ್ಯಪ್ನ್ನು ಬಳಸಿಕೊಂಡು ನೇಪಾಳದ ವಿವಿಧ ವ್ಯಾಪಾರಿಗಳಿಗೆ ವೇಗವಾಗಿ ಸುರಕ್ಷಿತವಾಗಿ ಯುಪಿಐ ಪೇಮೆಂಟ್ಗಳನ್ನು ಮಾಡಬಹುದು ಎಂದು ಹೇಳಿಕೆ ತಿಳಿಸಿದೆ. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.